ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ತಮ್ಮ ತಂದೆಯವರ ಒಡನಾಟ ಯಾವ ರೀತಿ ಇತ್ತು ಸರ್? ಅವ್ರದ್ದು ಒಂದು 50 ವರ್ಷದ ಸ್ನೇಹ. ಹ್ಮ್ ದೆಹಲಿಯಲ್ಲಿ ಬಹಳಷ್ಟು ಸತಿ ನಾನು ಅಲ್ಲಿ ಹೋದಾಗ ಹ್ಮ್ ಎಲ್ಲರೂ ನನಗೆ ಹೇಳ್ತಾ ಇದ್ರು, ದೊಡ್ಡ ದೊಡ್ಡ ಮುಖಂಡರು ಹೇಳ್ತಾ ಇದ್ರು, ಹ್ಮ್ 10 ವರ್ಷ ಇರ್ತಕ್ಕಂಥ ಸ್ನೇಹವನ್ನು ನೋಡಿದ್ದೀವಿ, ಹ್ಮ್ 20 ವರ್ಷ ಇರ್ತಕ್ಕಂಥ ಸ್ನೇಹಿತರನ್ನು ನಾವು ನೋಡಿದ್ದೀವಿ, ಹ್ಮ್ 30 ವರ್ಷ. ಆದರೆ 50 ವರ್ಷ ಇರ್ತಕ್ಕಂಥ ಸ್ನೇಹಿತರನ್ನು ಇದ್ದಿದ್ರೆ ಹ್ಮ್. ಅದು ಕರ್ನಾಟಕ ರಾಜ್ಯದ ಧರಮ್ ಸಿಂಗ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ ಅವ್ರು ಹೇಳ್ತಾ ಇದ್ರು. ಹ್ಮ್ ಸೊ ಅವರಲ್ಲಿ ಇರ್ತಕ್ಕಂಥ ಒಂದು ಆತ್ಮೀಯತೆ, ಒಂದು ಅದ್ಭುತವಾದ ಒಂದು ಪ್ರೀತಿ, ಹ್ಮ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆನೇ ರೀತಿಯಿಂದ ಇತ್ತು. ಹ್ಮ್ 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 ಬಟ್ ಅದು ತೀರಾ ಅಪರೂಪ ರಾಜಕಾರಣದಲ್ಲಿ ಆ ಹೌದು ರೀತಿ. ಹೌದು ಹೌದು ಹೌದು. ಸರ್, ಇನ್ನೊಂದು, ತಾವು ಈಗ 3 ಬಾರಿ ಗೆದ್ದಿದ್ದೀರಿ. ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಸಚಿವ ಸ್ಥಾನ ಸಿಗಲಿಲ್ಲ. ಆ ಕಾರಣಕ್ಕೋಸ್ಕರ KKRDBಯ ಜವಾಬ್ದಾರಿ ಕೊಟ್ರ? ನಾನು 2018ರಲ್ಲೂ ಕೂಡ ಆಕಾಂಕ್ಷಿ ಇದ್ದೆ. 2018ರಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರ ಇದ್ದಾಗ, ಯಾಕಂದರೆ ಎಂದೂ ಕೂಡ ಉದಾಹರಣೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರೇ ಸಚಿವರಾಗಿದ್ದು ಉದಾಹರಣೆ ಇಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ 2018ರಲ್ಲೂ ಕೂಡ ಅದು ಕೈ ತಪ್ಪಿತು, ಒಬ್ಬರೇ ಸಚಿವರಾಗಿದ್ದರು. ನಂತರ ಎಕ್ಸ್ಪ್ಯಾನ್ಷನ್ ಆಯಿತು, ಅವಕಾಶ ಸಿಕ್ಕಿಲ್ಲ. ನನಗೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅವಕಾಶ ಕೊಟ್ಟರು. ಅದು ಕೇವಲ ಒಂದು 3-4 ತಿಂಗಳಿತ್ತು. ನಾನು ಅದರಲ್ಲೂ ಕೂಡ ಪ್ರಯತ್ನ ಮಾಡಿದೆ. ಅದ ನಂತರ ವಿರೋಧ ಪಕ್ಷದಲ್ಲಿ ಇದ್ದಾಗ ನನಗೆ ಮುಖ್ಯ ಸಚೇತಕನಾಗಿ ಒಂದು ಅವಕಾಶ ಸಿಕ್ಕಿ ಸುಮಾರು 3.5-4 ವರ್ಷ ವಿರೋಧ ಪಕ್ಷದಲ್ಲಿ ನಾನು ಪಕ್ಷಕ್ಕಾಗಿ ಸದನದ ಒಳಗೆ ಹಾಗೂ ಸದನದ ಹೊರಗಡೆ ಅಹೋರಾತ್ರಿ ಸತ್ಯಾಗ್ರಹ ಆಗಿರ್ಬೋದು, ಪ್ರತಿಭಟನೆಗಳಾಗಿರ್ಬೋದು, ಪ್ರೊಟೆಸ್ಟ್ಗಳಾಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಅಹೋರಾತ್ರಿ ಸತ್ಯಾಗ್ರಹದಲ್ಲಿ ಯಾವಾಗಲೂ ಭಾಗವಹಿಸಿ ಒಂದು ಸಣ್ಣ ಪುಟ್ಟ ಕೆಲಸ ಏನಿದ್ರೂ ಕೂಡ ಪ್ರಾಮಾಣಿಕತೆಯಿಂದ ನಾನು ಮಾಡಿದ್ದೀನಿ. ಈಗ ಬಹುಶಃ 3ನೇ ಸತಿ ಗೆದ್ದ ನಂತರ ಅವಕಾಶ ಸಿಗ್ತಿದಂತ ನನಗೂ ಒಂದು ಆಸೆ ಇತ್ತು, ನಂಗೆ ಸಿಗ್ತದೆ, ಜನರ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ ಇದೆ. ಅದು ಸಿಕ್ಕಿಲ್ಲ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಒಂದು ಅಧ್ಯಕ್ಷನಾಗಿ ಒಂದು ಕೆಲಸ ಮಾಡಬೇಕು ಅಂತ ನಮ್ಮ ಪಕ್ಷದ ವರಿಷ್ಠರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾನು ಮಾಡ್ತಾ ಇದ್ದೀನಿ.